ಗುರುಭ್ಯೋ ನಮಃ. ಓಂ ಮಹಾದೇವೈ ಚ ವಿದ್ಮಹೆ ವಿದ್ಯಾದೇವತೈ ಧೀಮಹಿ ತನ್ನೋ ಸರಸ್ವತಿ ಪ್ರಚೋದಯಾತ್. ವಾರದ ಭವಿಷ್ಯವನ್ನು ತಿಳಿಯೋಣ ಬನ್ನಿ. ಮೇಷರಾಶಿ. ಈ ಮೇಷರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಸ್ಥಿರಾಸ್ತಿ ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ. ಕೆಲಸ ಮಾಡುವ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ತೋರಿ ಬಂದರೂ ಅಭಿವೃದ್ಧಿದಾಯಕ ಬೆಳವಣಿಗೆಗೆ ಹರ್ಷ ತರುವುದು. ಉದಾಸೀನತೆ ತೋರಬೇಡಿ. ಒಡಹುಟ್ಟಿದವರ ಸಹಕಾರದಿಂದ ಮಾನಸಿಕ ನೆಮ್ಮದಿ ಪಡೆಯುವುದು. ಸಾಮಾಜಿಕವಾಗಿ ಬದುಕಿನಲ್ಲಿ ಹೊಸ ಹುರುಪನ್ನು ಕಾಣಲಿದ್ದೀರಿ. ಪುಣ್ಯಕ್ಷೇತ್ರ ದರ್ಶನ. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಅವಕಾಶಗಳೊಂದಿಗೆ ಪ್ರಗತಿಯನ್ನು ಕಾಣುತ್ತಿದ್ದೀರಿ. ಹಾಗೆ ಹೊಸ ಹೊಸ ಕಂಪನಿಗಳಲ್ಲಿ ಕೆಲಸವನ್ನು ಸಿಗುವಂಥದ್ದು. ಮಂಗಳ ಬುಧವಾರಗಳಲ್ಲಿ ನಿಮ್ಮ ಕೊಲೀಗ್ಸ್ ಜೊತೆ ಮನಸ್ತಾಪಗಳು ಬರುವ ಸಾಧ್ಯತೆಗಳು ಕಂಡುಬರುತ್ತದೆ. ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಿ. ಸಾಯಂಕಾಲ ಆಗೋಷ್ಟೊತ್ತಿಗೆ ಯಾಕೋ ಒಂಥರ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉದಾಸೀನತೆಯನ್ನು ತೋರಬೇಡಿ. ಗುರು ಶುಕ್ರವಾರಗಳಲ್ಲಿ ಅಧಿಕಾರಿಗಳಿಂದ ಪ್ರಶಂಸೆಗಳು ಸಿಗಲಿದೆ. ಕಂಪ್ಯೂಟರ್ ಫೀಲ್ಡಿನಲ್ಲಿ ಕೆಲಸ ಮಾಡುವವರಿಗೆ ಅಭಿವೃದ್ಧಿ. ನಿಮ್ಮ ಮನೋಭಿಲಾಷೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ. ಜೀವನದ ಮುಖ್ಯ ಮಜಲಿಗಳನ್ನು ತಲುಪುತ್ತಿದ್ದೀರಿ. ಮಗಳ ಭವಿಷ್ಯದ ಬಗ್ಗೆ ಕಾಳಜಿ ಹುಟ್ಟುವುದು. ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಭಾಗಿ. ನಿಮ್ಮ ಸಂಗಾತಿಗೆ ಆದಾಯದಲ್ಲಿ ಹೆಚ್ಚಳ. ಪಾಲುದಾರಿಕೆಯಲ್ಲಿ ಲಾಭ. ನಿಮ್ಮಿಂದ ಪಿತೃವರ್ಗದವರಿಗೆ ಲಾಭ. ಉನ್ನತ ಶಿಕ್ಷಣದಲ್ಲಿ ಪ್ರಗತಿ. ಶನಿವಾರ ಸ್ನೇಹಿತರಲ್ಲಿ ಅನಗತ್ಯ ಮಾತನಾಡುವುದಕ್ಕಿಂತ ಮೌನವಾಗಿರುವುದು ಒಳ್ಳೆಯದು. ವಾಯು ಪ್ರಕೋಪದಿಂದ ದೈಹಿಕವಾಗಿ ಹಲವು ಸಮಸ್ಯೆಗಳು ಕಾಡಬಹುದು. ಜಾಗ್ರತೆ ವಹಿಸಿ. ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಪೂಜೆ ಮಾಡತಕ್ಕದ್ದು. ಈಗ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ ಪ್ರೋತ್ಸಾಹ ಸಿಗಲಿದೆ. ವಯಸ್ಕರಿಗೆ ವಿವಾಹ ಭಾಗ್ಯ ಒದಗಿ ಬರುವುದು. ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು. ಉದ್ಯೋಗದಲ್ಲಿ ಅಭಿವೃದ್ಧಿ. ಮಂಗಳ ಬುಧವಾರಗಳಲ್ಲಿ ನಿಮ್ಮ ತಮ್ಮ ತಂಗಿಯರಿಗೆ ನಿಮ್ಮಿಂದ ಲಾಭವಾಗುವಂಥದ್ದು. ಹತ್ತಿರದ ಪ್ರಯಾಣದಿಂದ ಲಾಭವಾಗುವುದು. ವೃತ್ತಿಯಲ್ಲಿ ಏಳಿಗೆ. ನೀವು ಮಾಡುತ್ತಿರುವ ಕೆಲಸಗಳಲ್ಲಿ ಪ್ರೋತ್ಸಾಹ ಸಿಗುವಂಥದ್ದು ಹಾಗೂ ಲಾಭವೂ ಆಗಲಿದೆ. ಕೃಷಿ ಭೂಮಿಯನ್ನು ಕೊಳ್ಳಬಹುದು. ಕೆಲವರಿಗೆ ಅನಿರೀಕ್ಷಿತ ಆದಾಯ ಲಭಿಸುತ್ತದೆ. ಗುರು ಶುಕ್ರವಾರಗಳಲ್ಲಿ ವಿನಾಕಾರಣ ಅಳೆದಾಟದಿಂದ ಬೇಸರ ಪಡುವ ಅವಶ್ಯಕತೆ ಇಲ್ಲ. ಸಾಧು ಸಂತರ ದರ್ಶನ ಮಾಡುವಿರಿ. ಅಜೀರ್ಣವ್ಯಾಧಿಯಿಂದ ತೊಂದರೆಗಳು ಎದುರಾಗಬಹುದು. ವಿದ್ಯಾರ್ಥಿಗಳಿಗೆ ಸಹವಾಸ ದೋಷದಿಂದಾಗಿ ಮನಸ್ಸು ಬೇಡದ ದಿಕ್ಕಿನಲ್ಲಿ ಹರಿಯುವಂಥದ್ದು. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಆಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ತಕರಾರುಗಳು ಬರಬಹುದು. ಕಣ್ಣಿನ ಸಮಸ್ಯೆಗಳು ಬರುವಂಥದ್ದು. ಶನಿವಾರ ಪ್ರಾಣಿ ಸಾಗಾಣಿಕೆ ನಡೆಸುವವರಿಗೆ ಲಾಭದಾಯಕ ದಿನ. ಕೆಲವೊಂದು ವಿಷಯಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಭಯಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಕಷ್ಟಗಳು ಏನೇ ಬರಲಿ ಎದುರಿಸುತ್ತೀರಿ ಅಂತ ಎಂಬ ಧೈರ್ಯದಿಂದ ಮುನ್ನುಗ್ಗುವಿರಿ. ಅದು ಆತ್ಮಸ್ಥೈರ್ಯ ತಂದುಕೊಂಡು ಕೆಲಸಗಳನ್ನು ಸಕ್ಸಸ್ ಮಾಡ್ಕೊತೀರ. ಇವರಿಗೆ ಪರಿಹಾರ ಗಣಪತಿಯ ಪೂಜೆ ಮಾಡತಕ್ಕದ್ದು. ಈಗ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಲೇವಾದೇವಿ ವ್ಯವಹಾರದಲ್ಲಿ ಅಡ್ಡಿ ಆತಂಕಗಳು ಎದುರಾಗಬಹುದು. ಜಾಣ್ಮೆಯಿಂದ ವ್ಯವಹರಿಸಿಕೊಳ್ಳಿ. ಆರೋಗ್ಯದ ವಿಚಾರದಲ್ಲಿ ಉದಾಸೀನತೆ ತೋರುವುದು ಸರಿಯಲ್ಲ. ವಾರ್ಷಿಕವಾದ ಖರ್ಚು ವೆಚ್ಚಗಳು ವ್ಯತ್ಯಾಸಗೊಳ್ಳುತ್ತಿರುವುದು ಗಮನವಿಡಬೇಕು. ಮಂಗಳ ಬುಧವಾರಗಳಲ್ಲಿ ದಿನಸಿ ವ್ಯಾಪಾರದಲ್ಲಿ ಅತೀವ ಆಸಕ್ತಿ ಮೂಡುತ್ತಿದೆ ಹಾಗೂ ಲಾಭವನ್ನು ಹೊಂದುವಿರಿ. ದಿನನಿತ್ಯದ ಜೀವನಕ್ಕೆ ಹಣಕಾಸಿನ ಕೊರತೆ ಇರುವುದಿಲ್ಲ. ವಸ್ತ್ರಲಾಭವು. ಉನ್ನತ ಶಿಕ್ಷಣದಲ್ಲಿ ಪ್ರಗತಿಯನ್ನು ಕಾಣುವಿರಿ. ನಿಮಗೆ ನಿಮ್ಮ ಕುಟುಂಬದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತೀರಿ. ಗುರು ಶುಕ್ರವಾರಗಳಲ್ಲಿ ವೈವಾಹಿಕ ಜೀವನ ಸುಧಾರಿಸಲಿದೆ. ಕುಟುಂಬದಲ್ಲಿ ಅಭಿವೃದ್ಧಿ. ಪಾಲುದಾರಿಕೆಯಲ್ಲಿ ಲಾಭ. ಹೆಂಡತಿಯಿಂದ ಲಾಭವಾಗುವಂಥದ್ದು. ಹೋಟೆಲ್ ಬಿಸಿನೆಸ್ನಲ್ಲಿ ಒಳ್ಳೆಯ ಲಾಭ ಸಿಗುವುದು. ನಿಮ್ಮ ಸಮಸ್ಯೆಗೆ ಒಂದು ಮಿತ್ರರ ನೆರವೂ ಸಿಗಲಿದೆ. ಶನಿವಾರ
ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರುತ್ತದೆ. ಹುಷಾರಾಗಿ ವ್ಯವಹಾರವನ್ನು ಮಾಡಿಕೊಳ್ಳತಕ್ಕದ್ದು. ಇವರಿಗೆ ಪರಿಹಾರ ಗಣಪತಿ ಆರಾಧನೆ ಮಾಡುವುದು. ಈಗ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಭಾತೃವರ್ಗದವರಲ್ಲಿ ತಾಳ್ಮೆಯಿಂದ ವರ್ತಿಸುವುದು ಒಳ್ಳೆಯದು. ಇದರಿಂದಾಗಿ ಹಲವು ಕಾರ್ಯಗಳು ಕೈಗೂಡಲಿದೆ. ಅಜೀರ್ಣ ವ್ಯಾಧಿಯಿಂದ ಬಾಧೆ, ಕಾಲುಗಳಲ್ಲಿ ನೋವಿನ ಬಾಧೆ, ದೋಷಪೂರಿತ ಆಹಾರದಿಂದ ಸ್ವಲ್ಪ ಇನ್ಫೆಕ್ಷನ್ಸ್ ಆಗುವ ಸಂಭವವಿದೆ. ಎಚ್ಚರ ವಹಿಸಬೇಕು. ಮಂಗಳ ಬುಧವಾರಗಳಲ್ಲಿ ಕೂತು ತಿನ್ನುವವರಿಗೆ ಕುಡಿಕೆ ಹಣ ಸಾಲದು ಎನ್ನುವ ಪರಿಸ್ಥಿತಿ ಎದುರಾಗಲಿದೆ. ಜೋಪಾನಾಗಿರಬೇಕು. ಪುಣ್ಯಕ್ಷೇತ್ರ ದರ್ಶನ. ಸ್ವಂತ ಮನೆ ಯೋಗವಿದೆ. ಮಹಿಳೆಯರಿಗೆ ನೀವು ಕೆಲಸ ಮಾಡುವ ಕ್ಷೇತ್ರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗಬಹುದು. ಜಾಗ್ರತೆ ವಹಿಸಬೇಕು. ಅನ್ಯ ಸ್ಥಳಗಳಿಗೆ ಪ್ರಯಾಣ. ಗುರು ಶುಕ್ರವಾರಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಉತ್ತಮವಾಗಿರುತ್ತದೆ. ಸಂತಾನ ಭಾಗ್ಯ ಸುದ್ದಿ ಕೇಳುವಿರಿ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲವಾಗಲಿದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವಿರಿ. ಶನಿವಾರ ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ, ಹಿರಿಯ ಸೋದರ ಸೋದರಿಯಿಂದ ಲಾಭವಾಗುವಂಥದ್ದು. ಒಳ್ಳೆಯ ಅಭಿವೃದ್ಧಿಯ ಕಾಲ. ಇವರಿಗೆ ಪರಿಹಾರ ದುಮ್ ದುರ್ಗಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸತಕ್ಕದ್ದು. ಈಗ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಸಾಲ ಅಥವಾ ಸಹಾಯ ರೂಪದಲ್ಲಿ ಹಣ ದೊರೆಯಲಿದೆ. ಒಂದು ಸಂಸ್ಥೆಯ ಜವಾಬ್ದಾರಿ ನೋಡಿಕೊಳ್ಳಲು ಒತ್ತಡಗಳು ಬರಲಿವೆ. ಮಾನಸಿಕ ಶಾಂತಿ ಸಿಗಲಿದೆ. ದೊಡ್ಡ ಕಾರ್ಯಕ್ರಮವನ್ನು ಸಮರ್ಥವಾಗಿ ನಿರ್ವಹಿಸಿದ ತೃಪ್ತಿ ಹೊಂದುವಿರಿ. ವಿವಾಹ ಯೋಗ. ಹಿರಿಯ ಸೋದರ ಸೋದರನಿಂದಲೂ ಲಾಭ. ನಿಮ್ಮ ಸಂಗಾತಿಯ ಆದಾಯ ಹೆಚ್ಚಳ ನಿಮ್ಮ ನಿರೀಕ್ಷೆಯಂತೆ ಕಾಣಬಹುದು. ಮಂಗಳ ಬುಧವಾರಗಳಲ್ಲಿ ದೇಹದಲ್ಲಿ ವಾತ ಸಂಬಂಧಪಟ್ಟ ಬಾಧೆ ನಿಮಗೆ ಸ್ವಲ್ಪ ಕಾಣಲಿದೆ. ಜೋಪಾನ. ವೃಥಾ ಅಲೆದಾಟದಿಂದ ಆಯಾಸ. ಕಾರಣಗಳಿರದೆ ದುಃಖವಾಗುವುದು ಆಶ್ಚರ್ಯವನ್ನು ತರಲಿದೆ. ಅಜೀರ್ಣ ವ್ಯಾಧಿಯಿಂದ ಬಾಧೆ, ಸಂತಾಪವು, ಕಾಲುಗಳಲ್ಲಿ ನೋವಿನ ಬಾಧೆ. ಗುರು ಶುಕ್ರವಾರಗಳಲ್ಲಿ ನೀವು ಮಾಡುವ ಕೆಲಸಗಳಲ್ಲಿ ಕೆಲಸದ ಹೊರೆ ಬೆಟ್ಟದಂತೆ ಇರುವುದು. ಸ್ಕಿನ್ ಸಮಸ್ಯೆ ಬಗ್ಗೆ ಕಾಳಜಿ ವಹಿಸಬೇಕು. ವಸ್ತ್ರಗಳು ಹಾನಿಯಾಗುವುದು. ಮಕ್ಕಳ ಜೊತೆಗೆ ವೈರತ್ವ, ಅನಾರೋಗ್ಯ ಪೀಡಿತರು. ಶನಿವಾರ ವಕೀಲರಿಗೆ ಅಂದರೆ ಲಾಯರ್ಸ್ಗೆ ಮಾತಿನಲ್ಲಿ ಎದುರಾಳಿಯನ್ನು ಕಟ್ಟಿಹಾಕುವ ಅವಕಾಶ ಸಿಗಲಿದೆ. ಪಿತೃವರ್ಗದವರಿಂದ ಲಾಭ, ಆಲೋಚಿಸಿದ ಕಾರ್ಯಸಿದ್ಧಿ, ಒಳ್ಳೆಯ ಆರೋಗ್ಯ, ಬಂಧು ಮಿತ್ರರ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವುದು, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು. ಇವರಿಗೆ ಪರಿಹಾರ ಶಂ ಶನೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸತಕ್ಕದ್ದು. ಈಗ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿಸಿದ ಲಾಭ ಪಡೆಯಲು ಪರಿಶ್ರಮ ಜೊತೆಯಲ್ಲಿ ಬುದ್ಧಿವಂತಿಕೆಯನ್ನು ಬಹುಮುಖ್ಯ. ನೂತನ ಗೃಹ ಪ್ರಾಪ್ತಿ, ಉನ್ನತ ಶಿಕ್ಷಣದಲ್ಲಿ ಪ್ರಗತಿ, ವೃತ್ತಿಯಲ್ಲಿ ಏಳಿಗೆ, ಸ್ಥಾನ ಭದ್ರತೆ ಇರುವುದು, ಒಳ್ಳೆಯ ಆರೋಗ್ಯ. ಮಂಗಳ ಬುಧವಾರಗಳಲ್ಲಿ ಸ್ತ್ರೀಯರಿಗೆ ಅಭಿವೃದ್ಧಿಯಾಗಲಿದೆ. ರೈತರಿಗೆ ಹೆಚ್ಚಿನ ಲಾಭ ಸಿಗುವಂಥದ್ದು. ಕಳೆದು ಹೋದ ವಸ್ತುವಿನ ಲಭ್ಯತೆ ಸಾಧ್ಯವಿದೆ. ಸ್ಟೇಷನರಿ ವಸ್ತುಗಳ ಮಾರಾಟಗಾರರಿಗೆ ಒಳ್ಳೆಯ ಲಾಭ, ಉತ್ತಮ ಸಮಯ. ಗುರು ಶುಕ್ರವಾರಗಳಲ್ಲಿ ಯೋಜಿಸಿದ ಕೆಲಸಗಳು ವಿಳಂಬವಾಗಬಹುದು. ಸುಖ ದುಃಖ, ಲಾಭ ನಷ್ಟಗಳೆರಡೂ ಸಮಾನವಾಗಿದೆ. ನಿಮ್ಮ ಹಿರಿಯರ ಸಹಕಾರದಿಂದ ಸುಧಾರಣೆ ಕಾಣಬಹುದು. ರೈತರಿಗೆ ವಾತಾವರಣವು ಸಹಕರಿಸದೇ ಇರಬಹುದು. ಶನಿವಾರ ವಸ್ತ್ರಗಳು ಹಾನಿಯಾಗುವುದು. ಮಕ್ಕಳ ಜೊತೆಗೆ ವೈರತ್ವ, ಅನ್ಯ ಸ್ಥಳಗಳಿಗೆ ಪ್ರಯಾಣ, ದೂರದೇಶ ಪ್ರಯಾಣದಲ್ಲಿ ತೊಂದರೆ ಆಗಬಹುದು. ಅನಾರೋಗ್ಯ ಪೀಡಿತರು. ಉದ್ಯೋಗದಲ್ಲಿ ತೊಂದರೆಗಳು ಕಾಣುತ್ತಿದೆ. ಜೋಪಾನವಾಗಿ ವ್ಯವಹರಿಸಬೇಕು. ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡತಕ್ಕದ್ದು. ಈಗ ತುಲಾರಾಶಿ. ಈ ತುಲಾರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಅಭಿವೃದ್ಧಿಯಲ್ಲಿ ಹಲವು ಅಡೆತಡೆಗಳು ಎದುರಾಗಲಿದೆ. ನಿಮ್ಮ ಆತ್ಮೀಯರದಿಂದಾನೇ ವಂಚನೆ ಆಗುವ ಸಾಧ್ಯತೆ ಕಂಡುಬರುತ್ತದೆ. ಸೋಮಾರಿತನ, ವಾತರೋಗ ಬಾಧೆ, ಮನಸ್ಸಿಗೆ ವ್ಯಧೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯತ್ತ ಸಾಗುವುದು. ಮಂಗಳ ಬುಧವಾರಗಳಲ್ಲಿ ಸಕ್ರಿಯತೆ ಹಾಗೂ ದೃಢ ಸಂಕಲ್ಪದಿಂದ ಯೋಜನೆಗಳು ಮುಕ್ತಾಯ ಹಂತಕ್ಕೆ ತಲುಪಲಿವೆ. ನೂತನ ಗೃಹ ಯೋಗವಿದೆ.
ಹೊಸತನದಲ್ಲಿ ಜಯ ಕಾಣುವಿರಿ. ಅಂದುಕೊಂಡ ಕೆಲಸಗಳು ಕಾರ್ಯಗಳು ಸರಿಯಾದ ಸಮಯಕ್ಕೆ ಮುಗಿಯಲಿವೆ. ವಿವಾಹ ಯೋಗ, ಋಣದಿಂದ ಮುಕ್ತಿ, ಸ್ಥಾನ ಭದ್ರತೆ ಇರುವುದು. ಪುಣ್ಯಕ್ಷೇತ್ರ ದರ್ಶನ. ಗುರು ಶುಕ್ರವಾರಗಳಲ್ಲಿ ರಿಯಲ್ ಎಸ್ಟೇಟ್ ಬಿಸಿನೆಸ್ನಲ್ಲಿ ಲಾಭ ಬರುವಂಥದ್ದು. ಓದಿನಲ್ಲಿ ಅತೀವ ಆಸಕ್ತಿ ಇರುವುದು. ಅಪರಿಚಿತರ ಹತ್ತಿರ ಗೌಪ್ಯ ವಿಚಾರಗಳನ್ನು ಹಂಚಿಕೊಳ್ಳಬೇಡಿ. ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಎಲ್ಲ ಸಮಸ್ಯೆಗಳಿಗೆ ಆತ್ಮಸ್ಥೈರ್ಯದಿಂದ ಸಮಾಧಾನ ಸಿಗುವಂಥದ್ದು. ಉದ್ಯೋಗದಲ್ಲಿ ಸಂತೃಪ್ತಿ ಸಿಗುವುದು. ಉನ್ನತ ಶಿಕ್ಷಣದಲ್ಲಿ ಅಭಿವೃದ್ಧಿ. ಶನಿವಾರ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಕಾಲುಗಳಲ್ಲಿ ನೋವಿನ ಬಾಧೆ, ದೋಷಪೂರಿತ ಆಹಾರ ಸೇವನೆಯಿಂದ ದೇಹಕ್ಕೆ ಅನಾರೋಗ್ಯ, ಪೀಡಾರಿಷ್ಟಗಳು. ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಪೂಜೆ ಮಾಡತಕ್ಕದ್ದು. ಈಗ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಚಂಚಲ ಸ್ವಭಾವ, ಕಾರ್ಯವಿಕಲ್ಪವಾಗುವುದು, ತಾಯಿಯ ಜೊತೆ ವೈಮನಸ್ಸು, ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು. ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಗಳು ಆಗುತ್ತಿರುತ್ತೆ. ಮಂಗಳ ಬುಧವಾರಗಳಲ್ಲಿ ನಿಮ್ಮ ಕೊಲೀಗ್ಸ್ ನಿಮಗೆ ವಂಚನೆ ಮಾಡುವವರು, ಜೋಪಾನ. ವಿವೇಕರಹಿತ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳದಿರಿ. ಸೋಮಾರಿತನ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗುವಂಥದ್ದು. ಮನಸ್ಸಿಗೆ ವ್ಯದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು. ಗುರು ಶುಕ್ರವಾರಗಳಲ್ಲಿ ಸತ್ಯ, ಧರ್ಮ, ನೀತಿ, ನಡವಳಿಕೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕಷ್ಟವೆಂದು ತೀರ್ಮಾನಿಸಬೇಡಿ. ನಿಮ್ಮಲ್ಲಿ ಹೊಸ ಚೈತನ್ಯ ತುಂಬಿ ಬರಲಿದೆ. ಎಲ್ಲ ಕಷ್ಟಗಳನ್ನು ಧೈರ್ಯದಿಂದ ಬಗೆಹರಿಸಿಕೊಳ್ಳುವಿರಿ. ಕುಟುಂಬದಲ್ಲಿ ಅಭಿವೃದ್ಧಿ. ಮನೆ ಕಟ್ಟುವ ಯೋಗವಿದೆ. ಸೌಭಾಗ್ಯ ವೃದ್ಧಿ. ಶನಿವಾರ ವಸ್ತ್ರ ವಿನ್ಯಾಸದಲ್ಲಿ ವಿಶೇಷ ಪರಿಣತಿಯನ್ನು ಪಡೆದುಕೊಳ್ಳುವಿರಿ. ಮನಸ್ಸಿಗೆ ನೆಮ್ಮದಿ, ಯಶಸ್ಸು ವೃದ್ಧಿ, ಸ್ತ್ರೀ ಸೌಖ್ಯವು, ಪಾಲುದಾರಿಕೆಯಲ್ಲಿ ಲಾಭ. ಇವರಿಗೆ ಪರಿಹಾರ ದತ್ತಾತ್ರೇಯ ಸ್ವಾಮಿ ಪಾರಾಯಣ ಮಾಡುವುದು ಒಳ್ಳೆಯದು. ಈಗ ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಹೊಸ ಚೈತನ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗುವಿರಿ. ಅಕ್ಕ ತಂಗಿಯ ಜೊತೆ ಸಂತೋಷದಿಂದ ಕಾಲ ಕಳೆಯುವಿರಿ. ಸಂಗಾತಿಯಿಂದ ಲಾಭ, ಒಳ್ಳೆಯ ಆರೋಗ್ಯ, ಅನಿರೀಕ್ಷಿತ ಧನಲಾಭವು, ವಸ್ತ್ರಲಾಭವು, ಮನಸ್ಸಿಗೆ ಸೌಖ್ಯವು. ಮಂಗಳ ಬುಧವಾರಗಳಲ್ಲಿ ಆರಂಭಿಸಿದ ವೈಯಕ್ತಿಕ ಕಾರ್ಯಗಳು ಆರ್ಥಿಕ ಸಮಸ್ಯೆಗಳಿಂದ ಸ್ಥಗಿತಗೊಳ್ಳುವ ಸಾಧ್ಯತೆಗಳಿವೆ. ಶೀತದ ಸಮಸ್ಯೆ ಕಾಡಲಿದೆ. ಜೋಪಾನ. ತಾಯಿಯ ಜೊತೆ ವೈಮನಸ್ಸು, ಚಂಚಲ ಸ್ವಭಾವ, ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಕಂಡುಬರುತ್ತಿದೆ. ಗುರು ಶುಕ್ರವಾರಗಳಲ್ಲಿ ಪರಿಶ್ರಮದಿಂದ ಫಲ ಸಿಗಲ್ಲ ಎಂದು ಬೇಸರ ಪಟ್ಟುಕೊಳ್ಳುವ ಅಗತ್ಯವಿಲ್ಲ. ಸೋಮಾರಿತನ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನಕರ ವಾತಾವರಣ. ಗ್ಯಾಸ್ಟ್ರಿಕ್ ಸಮಸ್ಯೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ. ಶನಿವಾರ ಪಾಲುದಾರಿಕೆಯಲ್ಲಿ ಲಾಭ, ವಿವಾಹ ಯೋಗ, ವೃತ್ತಿಯಲ್ಲಿ ಏಳಿಗೆ, ಋಣದಿಂದ ಮುಕ್ತಿ, ಸಂಗಾತಿಯಿಂದ ಲಾಭ, ಶತ್ರುನಾಶ. ಇವರಿಗೆ ಪರಿಹಾರ ಮಹಾಗಣಪತಿ ಪೂಜೆ ಮಾಡಿದರೆ ಅಭಿವೃದ್ಧಿಯು ಕಾಣಲಿದ್ದೀರಿ. ಈಗ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಸರ್ಕಾರಿ ನೌಕರರಿಗೆ ನಾನಾ ರೀತಿಯಲ್ಲಿ ಅಡ್ಡಿ ಆತಂಕಗಳು ಕಾಡಬಹುದು. ಮಾನಸಿಕ ಒತ್ತಡ ಹೆಚ್ಚಾಗಲಿದೆ. ದೈನಂದಿನ ಜೀವನದಲ್ಲಿ ತಪ್ಪುಗಳು ಆಗದಂತೆ ಎಚ್ಚರ ವಹಿಸಬೇಕು. ಆಹಾರದಲ್ಲಿ ಏರುಪೇರು, ವಸ್ತುಗಳು ಹಾನಿಯಾಗುವುದು. ಮಂಗಳ ಬುಧವಾರಗಳಲ್ಲಿ ಸರ್ಕಾರಿ ಕೆಲಸಗಳು ಸುಗಮವಾಗಿ ಸಾಗಲಿವೆ. ಮಗನ ಉದ್ಯೋಗದ ನಿಮಿತ್ತದ ವಿದೇಶಿ ಪ್ರಯಾಣ ಸಂತೋಷವನ್ನು ಉಂಟುಮಾಡುವುದು. ಸ್ವಂತ ಮನೆ ನಿರ್ಮಾಣವನ್ನು ಮಾಡಲು ಅಥವಾ ಕೊಳ್ಳಲು ಉತ್ತಮ ಸಮಯ. ನಿಮ್ಮ ಮಾತಿನ ಚಕಮಕಿಯಿಂದ ಎಲ್ಲರನ್ನೂ ಆಕರ್ಷಿಸುವಿರಿ. ಮುಂದಿನ ತಲೆಮಾರಿಗೆ ಆಸ್ತಿಯನ್ನು ಮಾಡಿಡುವ ವಿಚಾರವಾಗಿ ಬಹಳ ಯೋಚನೆಗಳನ್ನು ಮಾಡುವಿರಿ. ಅನಿವಾರ್ಯದ ಕಾರಣದಿಂದ ಚಿನ್ನ ಖರೀದು ಮಾಡಬಹುದು. ಉದ್ಯೋಗದಲ್ಲಿ ಅಭಿವೃದ್ಧಿ. ಗುರು ಶುಕ್ರವಾರಗಳಲ್ಲಿ ಚಂಚಲ ಸ್ವಭಾವ, ತಾಯಿಯ ಜೊತೆ ವೈಮನಸ್ಸು, ಮಕ್ಕಳೊಡನೆ ವೈಮನಸ್ಸು, ಕಾರ್ಯವಿಕಲ್ಪವಾಗುವುದು. ವಾಹನ ಚಾಲನೆಯಲ್ಲಿ ಹುಷಾರಾಗಿರಬೇಕು. ಶನಿವಾರ ಸೋಮಾರಿತನ, ವಾತರೋಗ ಬಾಧೆ, ಮನಸ್ಸಿಗೆ ವ್ಯದೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹಿನ್ನಡೆ. ಇವರಿಗೆ ಪರಿಹಾರ ದಕ್ಷಿಣಾಮೂರ್ತಿ ಸ್ತೋತ್ರ ಪಠನೆ ಮಾಡುವುದು ಉತ್ತಮ.
ಈಗ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಿದ್ದರೂ ಕೆಲಸಗಳಿಗೆ ಅದು ಅಡ್ಡಿಯಾಗದಂಗೆ ನೋಡಿಕೊಳ್ಳುವಿರಿ. ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ. ಮಂಗಳ ಬುಧವಾರಗಳಲ್ಲಿ ಉದ್ಯೋಗದಲ್ಲಿ ಎದುರಾಗುವ ಸಂಕಷ್ಟದಿಂದ ಹಿನ್ಮುಖ ಚಲನೆಯ ತೀರ್ಮಾನವನ್ನು ತೆಗೆದುಕೊಳ್ಳಬೇಡಿ. ದೃಢಚಿತ್ತದಿಂದ ಮುಂದುವರಿಯಿರಿ. ಅನಾಗತ್ಯ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದು. ಗುರು ಶುಕ್ರವಾರಗಳಲ್ಲಿ ಹೂಡಿಕೆಗಾಗಿ ನೂತನ ಭೂಮಿ ಖರೀದಿಯ ಚಿಂತನೆ ನಡೆಸಬಹುದು. ಹತ್ತಿರದ ಪ್ರಯಾಣದಿಂದ ಲಾಭ, ಪುಣ್ಯಕ್ಷೇತ್ರ ದರ್ಶನ, ಉನ್ನತ ಶಿಕ್ಷಣದಲ್ಲಿ ಪ್ರಗತಿ, ತಮ್ಮ ತಂಗಿಯಂದಿರಿಂದ ಲಾಭ. ನಿಮ್ಮ ಮಾತಿನ ಚಕಮಕದಿಂದ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕಾಣುವುದು. ಶನಿವಾರ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಲು ಹೆಚ್ಚಿನ ಸಾಮರ್ಥ್ಯವನ್ನು ನೀಡು ಎಂದು ದೇವರಲ್ಲಿ ಪ್ರಾರ್ಥಿಸುವಿರಿ. ತಾಯಿಯ ಜೊತೆ ವೈಮನಸ್ಸು, ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ. ಇವರಿಗೆ ಪರಿಹಾರ ಶನೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸತಕ್ಕದ್ದು. ಈಗ ಮೀನರಾಶಿ. ಈ ಮೀನರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಕೆಲಸಗಳನ್ನು ನಾಳೆಗೆ ಮುಂದೂಡುವುದು ಬೇಡ, ಎಂದೇ ಮುಗಿಸಲು ಪ್ರಯತ್ನ ಮಾಡಿ. ಮನೆಯ ವ್ಯಕ್ತಿಗಳಿಗಿಂತ ಬೇರೆಯವರಿಗೆ ಇಂಪಾರ್ಟೆನ್ಸ್ ಕೊಡುವುದರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಎದುರಾಗಬಹುದು. ಮನಸ್ಸಿಗೆ ವ್ಯಾಕುಲತೆ. ಮಂಗಳ ಬುಧವಾರಗಳಲ್ಲಿ ಯೋಚಿಸಿದ ವಿಶೇಷ ಕಾರ್ಯಗಳಿಗೆ ಪತ್ನಿ ಮಕ್ಕಳಿಂದ ಸಹಕಾರ ದೊರೆತು ಕಾರ್ಯ ನೆರವೇರುವುದು. ಸಂಘ ಸಂಸ್ಥೆಗಳಿಗೆ ಪದಾಧಿಕಾರಿಯಾಗುವ ಅವಕಾಶಗಳು ಸಿಗಲಿದೆ. ಮಿತ್ರರ ಭೇಟಿಯಿಂದ ಸಂತೋಷ ಹೆಚ್ಚುವುದು. ಮಧ್ಯವರ್ತಿಗಳ ಸಹಾಯದಿಂದ ನಿಮ್ಮ ಕೆಲಸಗಳು ಒಂದು ಮಟ್ಟಕ್ಕೆ ಬರಲಿದೆ. ಗುರು ಶುಕ್ರವಾರಗಳಲ್ಲಿ ಅಧಿಕವಾದ ಆತ್ಮವಿಶ್ವಾಸದಿಂದ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡಲು ಹೋಗುವುದು ಸರಿಯಲ್ಲ. ಕುಟುಂಬದಲ್ಲಿ ಅನೇಕ ರೀತಿ ಕಲಹಗಳು ಉಂಟಾಗಬಹುದು. ಆಹಾರದಲ್ಲಿ ಏರುಪೇರು, ಅದರಿಂದ ಅನಾರೋಗ್ಯ ಬಾಧೆ ಇರುತ್ತದೆ. ಶನಿವಾರ ಸಂತಾನ ಯೋಗ, ಹತ್ತಿರದ ಪ್ರಯಾಣದಿಂದ ಲಾಭ, ತಮ್ಮ ತಂಗಿಯಂದಿರಿಂದ ಲಾಭ, ಅನಿರೀಕ್ಷಿತ ಧನಲಾಭ, ಧೈರ್ಯವು, ಮನಸ್ಸಿಗೆ ಸೌಖ್ಯವು. ಇವರಿಗೆ ಪರಿಹಾರ ನವಗ್ರಹ ಶಾಂತಿ ಮಾಡತಕ್ಕದ್ದು.